ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪೂಜೆ ಮಾಡೋದ್ರಿಂದ ಹಿಡಿದು ಬೇರೆಯವ್ರು ಬಂದಾಗ ನಾವು ಹೇಗೆ ಮಾತಾಡೋದ್ರಿಂದ ಹಿಡಿದು ನಾವೆಲ್ಲಾದ್ರೂ ಹೋದಾಗ ಹೆಂಗ್ ನಡ್ಕೊಳ್ತೀವಿ, ಪ್ರತಿ ಒಂದ್ರಲ್ಲೂ ಒಂದೊಂದು ಮಿಸ್ಟೇಕ್ ಇರುತ್ತೆ. ನಾವ್ ಯಾರು ಅಷ್ಟು ಪರ್ಫೆಕ್ಟ್ ಇಲ್ಲ, ಅಷ್ಟೂ ಚೆನ್ನಾಗಿ ನಮ್ಮನ್ನ ನಾವು ರೂಪಿಸ್ಕೊಂಡಿಲ್ಲ. ನಮ್ಮ ವ್ಯಕ್ತಿತ್ವವನ್ನ ಎಲ್ಲಾ ತರದ ಮಿಸ್ಟೇಕ್ಸು ನಮ್ಮ ಹತ್ರ ಇರುತ್ತೆ. ಸೊ ಅದನ್ನೆಲ್ಲ ತಿದ್ದುಕೊಳ್ಳೋಷ್ಟಕ್ಕೆ ಈ ಜನ್ಮ ನಿಜವಾಗ್ಲೂ ಸಾಕಾಗೋದಿಲ್ಲ. ನಾನು ಅದೇ ಅನ್ಕೊಳ್ತಿರ್ತೀನಿ ಯಾವಾಗ್ಲೂ, ಎಷ್ಟೊಂದು ಕಲಿಯೋದಿದೆ ಜೀವನದಲ್ಲಿ. ನಾವೇನೋ ವಿದ್ಯಾಭ್ಯಾಸ ಮಾಡ್ತೀವಿ, ಏನೋ ಡಿಗ್ರಿ ತಗೊಂತೀವಿ, ಏನೋ ಸಂಪಾದನೆ ಮಾಡ್ತೀವಿ, ಆದ್ರೆ ವೈಯಕ್ತಿಕಕ್ಕೆ ಬಂದ್ರೆ ನಮ್ದು ಎಷ್ಟೊಂದು ಕೆಟ್ಟ ಬುದ್ಧಿಗಳಿರುತ್ತಲ್ವಾ, ಅದನ್ನೆಲ್ಲ ಹೆಂಗ್ ನಾವು ತೆಗೆದಾಕೋದು, ಅದನ್ನೆಲ್ಲ ತೆಗೆದಾಕದೇನೆ ನಾವ್ ಎಷ್ಟು ಒಳ್ಳೆಯವರು ಅಂತ ನಾವು ಗೂಸೊಂಬೆಗಳ ತರ ಮಾತಾಡ್ತೀವಲ್ಲ, ಒಳ್ಳೆಯವರು ಒಳ್ಳೆಯವರು ನಮ್ಗೆ ಯಾಕೆ ಇಷ್ಟ ಕಷ್ಟ ಅಂತ. ಈ ನಂದಿ ಅಪ್ಪಟ ಹಂಗ್ ಬದುಕ್ಬಿಟ್ರೆ ನಾವ್ ಇನ್ನೇನ್ ಅನ್ಕೊಳ್ತೀವಿ ನಾವು. ಸಾಕ್ಷಾತ್ ಕೃಷ್ಣನೇ ನಾನು ಒಳ್ಳೆಯವನು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನಾವ್ ಯಾಕೆ ಹಿಂಗ್ ಮಾತಾಡ್ತೀವಿ, ಯಾಕೆ ಇಷ್ಟು ಒದ್ದಾಡ್ತೀವಿ ನಾವು ಪ್ರತಿಯೊಂದು ವಿಚಾರದಲ್ಲಿ ನೋಡಿ. ನಾವು ನಿಜ ಹೇಳ್ತೀವಿ, ಒಂದು ಊಟ ತಂದೆ ತಾಯಿಗಿರ್ಬೋದು, ಮಕ್ಕಳಿಗಿರ್ಬೋದು, ಊಟ ಬಡಿಸುವಾಗ ಅವ್ರು ದುಡಿತಾ ಇಲ್ಲ ಅಂತಂದ್ರೆ ಹೆಂಗ್ ಬಡಿಸ್ತಾರೆ ಅನ್ನೋದು ಯೋಚನೆ ಮಾಡಿ ಒಂದು ಕ್ಷಣಕ್ಕೆ. ಒಂದು ತಿಂಗಳು ಅವ್ರು ದುಡಿಯಲ್ಲ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ತಿಂತಾರೆ, ಒಂದ್ ಕೆಲಸ ಮಾಡಲ್ಲ, ಬರೀ ಮಲಕೊಂಡಿರ್ತಾರೆ, ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಏನೋ ಕೆಲಸ ಮಾಡಲ್ಲ, ತಿನ್ಕೊಂಡ್ ಮಲಗೋದು, ಕುತ್ಕೊಳ್ಳೋದು, ಎದ್ದೋಡಾಡೋದು, ಹಿಂಗೆ ಮಾಡ್ತಾ ಇದ್ರೆ ಹೆಂಗ ಅನ್ಸುತ್ತೆ ಹೇಳಿ. ಏನ್ ಅನ್ಕೊಂಡ್ ಊಟ ಬಡಿಸ್ತಾರೆ, ಏನ್ ಅನ್ಕೊಂಡ್ ಅಡಿಗೆ ಮಾಡ್ತಾರೆ, ವಿತ್ ಇನ್ ಸೆಕೆಂಡ್ ಅಲ್ಲಿ ಮೈಂಡ್ ಬರುತ್ತೆ ದಂಡ ಪಿಂಡಗಳು. ಅಂದೇ ಬಿಡ್ತಾರೆ, ಅವ್ರನ್ನ ಬೈದೇ ಬಿಡ್ತಾರೆ. ಒಂದು ಸ್ವಾಭಿಮಾನಕ್ಕೆ ಪೆಟ್ಟು ಬೀಳಿದ್ರೆ ಅವರು ಚುರುಕ ಆಗ್ತಾರೆ ಅನ್ನೋದು ಒಂದು ಬಿಟ್ರೆ, ಪದೇ ಪದೇ ಅವ್ರು ಅಂದ್ರು ಬೈಕೊಂತಾರೆ, ಮನಸ್ಸಿಗೆ ಬೇಜಾರ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಅನ್ಕೊಂತಾರಲ್ವಾ, ಅವಾಗ ಎಷ್ಟು ಕೆಟ್ಟದಲ್ವಾ ಅದು. ಈಗ ಎದುರುಗಡೆ ಅಂದ್ಬಿಟ್ಟು ಆಡ್ಬಿಟ್ಟು ಅವ್ರು ಬೈಕೊಂಡ್ಬಿಡ್ತಾರೆ, ಬೇಜಾರ್ ಮಾಡ್ಕೊತಾರೆ, ಆಯ್ತು ನಾನು ಊಟ ಮಾಡಲ್ಲ ಅಂತ ಬಿಟ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಎಲ್ಲಿ ಬಿಟ್ಬಿಡ್ತಾರೋ ಊಟ ಮಾಡೋದು ಅಂತ ಅವ್ರ ಮುಂದೆ ಆಡೋದೇ ಬಿಡ್ತಾರೆ. ಆದ್ರೆ ಮನ್ಸಲ್ಲಂತೂ ಅನ್ಕೊಂತಾರ, ಪ್ರತಿ ಕ್ಷಣ ಅಡಿಗೆ ಮಾಡುವಾಗ, ಪ್ರತಿ ಕ್ಷಣ ಊಟ ಬಡಿಸುವಾಗ ಬೈಕೊಂಡ್ ಮನ್ಸಲ್ಲೇ ಬೈಕೊಂಡು ಎದುರುಗಡೆ ಆಡಕ್ಕಾಗ್ದೆ, ಮನ್ಸಲ್ಲಿ ಇಟ್ಕೊಳಕ್ಕಾಗ್ದೆ, ಅದು ಅಡಿಗೆನಲ್ಲೇ ತಿರುಗಿಸಿ ಅದನ್ನ ಬಿಡಿಸ್ತಾ ಇರ್ತಾರೆ. ನಿಜವಾಗ್ಲೂ ಅವರೆಲ್ಲ ಒಳ್ಳೆಯವರಲ್ಲ. ಅವ್ರಿಗೆಲ್ಲ ಫ್ಯಾಮಿಲಿ ಬಾಂಡಿಂಗ್ ಆಗ್ಲಿ, ಫ್ಯಾಮಿಲಿ ಮೇಲೆ ಗೌರವ ಆಗ್ಲಿ, ನಿಜವಾಗ್ಲೂ ಸಂಸಾರ ಅಂತಂದ್ರೆ ಆ ಒಂದು ಆತ್ಮೀಯತೆ ಅಲ್ಲಿ ಬಂದಿರೋದಿಲ್ಲ. ದಂಡ ಪಿಂಡ ಆದ್ರೂ ನಾನು ಊಟ ಹಾಕ್ತೀನಿ, ನನ್ ಮನಸ್ಸಲ್ಲಿ ಒಂದು ಕ್ಷಣನೂ ಅದು ಬರಬಾರ್ದು. ವ್ಯರ್ಥವಾಗಿ ಮನುಷ್ಯನ್ಗೆ ಊಟ ಆಗ್ತಾ ಇದ್ದೀನಲ್ಲ ಅಂತ ಯಾವತ್ತು ಅನಿಸ್ಬಾರ್ದು. ಗಂಡಂದ್ರ ಅಂತಾರಲ್ವಾ, ಏನ್ ಕಡಿಮೆ ಆಗಿದೆ, ಊಟ ಇಲ್ವಾ, ಬಟ್ಟೆ ಇಲ್ಲ ಅಂತಂತಾರೆ ಎಷ್ಟೊಂದ್ ಗಂಡಸ್. ಅವ್ರ ಊಟ ಬಡಿಸುವಾಗ ನಾವ್ ಮಾಡಿದ್ದನ್ನೇ ತಿನ್ನೋ ಹಂಗಿದ್ರೆ ತಿನ್ರಿ, ಇಲ್ಲಾಂದ್ರೆ ಉಪವಾಸ ಇರಿ, ಎಲ್ಲವನ್ನ ಮಾಡಕ್ ಆಗಲ್ಲ, ನಮ್ ಟೈಮ್ ಇಲ್ಲ ಅಂತ ಬಡ್ಕೊಂತಾರಲ್ಲ ಸೊಸೆದಿರು ಅಥವಾ ಮಕ್ಕಳು. ಸ್ವತಃ ಮಕ್ಕಳು ಹಂಗೆ ಹೇಳ್ತಾರೆ, ಹೆಣ್ಮಕ್ಳು ಏನ್ ಕಮ್ಮಿ ಇಲ್ಲ ಕಣ್ರಿ, ಬರೀ ನಾವ್ ಸೊಸೆದಿರ್ಗೆ ಯಾಕೆ ಯೋಚನೆ ಮಾಡ್ತೀವಿ, ಸ್ವಂತ ಹೆಣ್ಮಕ್ಳೇ ಹಂಗ್ ಬೈತಾರೆ, ಇನ್ನ ಸೊಸೆದಿರ್ ಯಾಕೆ ಬೈಯೋದಿಲ್ಲ. ಮಾಡಕ್ ಹೆಣ್ಮಕ್ಳಿಗೂ ಗಂಡ್ ಮಕ್ಳಿಗೆ ಆಗಲ್ಲ ಅಂತಂದಾಗ ಬಂದಿರೋ ಅಳಿಯ ಸೊಸೆ ಎಲ್ಲಿ ಮಾಡಕ್ ಆಗುತ್ತೆ ಹೇಳಿ. ಇಲ್ಲಾಂದ್ರೆ ವಿಪರೀತ ಹಚ್ಕೊಂತಾರೆ, ಡ್ರಾಮಾ ಆಡ್ತಾರೆ, ಅವ್ರಿಗೆ ಮಾಡಕ್ ಇಷ್ಟ ಇಲ್ಲ. ಅಯ್ಯೋ ನಮ್ಮಪ್ಪ ಅಮ್ಮ, ಅಯ್ಯೋ ನಮ್ಮ ಅಜ್ಜ ತಾಯಿ, ಹಂಗೆ ಸುಮ್ಮನೆ ಮಾತಾಡ್ತಿರ್ತಾರೆ, ಏನು ಮಾಡೋದಿಲ್ಲ. ಎಷ್ಟೊಂದ್ ಜನ ಹಂಗಂದ್ರೆ ಕಾಲ ಕಳೆದು ಬಿಡ್ತಾರೆ. ತುಂಬಾ ವಯಸ್ಸಾದ್ಮೇಲೆ, ಆಮೇಲೆ ಪುಟ್ಟ ಮಕ್ಕಳದು ಅಷ್ಟೇನೆ, ಹೊರಗಡೆ ತಂದು ಕೊಟ್ಬಿಡ್ತಾರೆ, ಮನೇಲಿ ಮಾಡಕ್ ಆಗಲ್ಲ ಅಂತ. ಇವಾಗನವ್ರು ಕೆಲವ್ರು ಹಿಂದಿನ ಕಾಲದಲ್ಲಿ ಏನೋ ಮಾಡ್ಕೊಡ್ತಿದ್ರು, ಇಲ್ಲ ಅಂತಂದ್ರೆ ಇವತ್ತಲ್ಲ ನಾಳೆ ಮಾಡ್ತೀನಿ ಅಂತಿದ್ರು, ಇವಾಗೆಲ್ಲ ಹೊರಗಡೆ ತಂದು ಕೊಟ್ಬಿಡ್ತಾರೆ. ಅದು ಪ್ರೀತಿ ಅಲ್ಲ ಅಂತ ನಾನು ನಿಜ ಹೇಳ್ತೀನಿ, ಅದು ಪ್ರೀತಿ ಅಲ್ಲ, ಅದು ಸೋಮಾರಿತನ, ಅದು ದಡ್ಡತನ, ಅದು ಅಹಂಕಾರ. ಹೊರಗಡೆ ತಂದು ಕೊಡೋದೆಲ್ಲ ಹೊರಗಡೆ ಯಾಕೆ ತಂದು ಕೊಡ್ತೀವಿ. ನಿಜವಾಗ್ಲೂ ನಂಗೆ ಆ ಕನ್ಸನಿದ್ರೆ ನನ್ನ ಮಗು ಕೇಳಿದ ತಕ್ಷಣ ಮಾಡ್ಕೊಡೋದು ನನ್ನ ಕರ್ತವ್ಯ, ಅದು ತಾಯ್ತನ, ಅದು ತಂದೆ ತನ ಆಗ್ಬೇಕು. ಮಕ್ಕಳು ಕೇಳಿದ್ದೆಲ್ಲ ಆಚೆ ಹೋಟ್ಲಲ್ಲಿ ಕೊಡಿಸ್ಬಿಡ್ತೀನಿ, ಅಲ್ಲೆಲ್ಲ ತಂದು ಕೊಟ್ಬಿಡ್ತೀನಿ ಅಂತ ಗಿಮಿಕ್ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಪ್ರೀತಿಯ ಒಂದು ಪರಾಕಾಷ್ಠೆ ಅಲ್ಲ. ಅದು ಸೋಮಾರಿತನ, ಅದು ದಡ್ಡತನ, ಅದು ಅವ್ರನ್ನವ್ರು ಒಳ್ಳೆ ರೀತಿನಲ್ಲಿ ತೋರ್ಸ್ಕೊಳಕ್ ಅಷ್ಟೇನೆ. ನಿಜ ಹೇಳ್ತೀನಿ, ಯಾವ ಕೆಲ್ಸ ಇಲ್ಲ ಅಂತಂದು ಇವತ್ತಿಗೆ ಎಲ್ಲ ಸ್ವಿಗ್ಗಿಗೆ ಆರ್ಡರ್ ಕೊಡ್ತಾರೆ, ಇಲ್ಲ ಹೋಟ್ಲ್ ಕರ್ಕೊಂಡು ಹೋಗಿ ಊಟ ಮಾಡಿಸ್ತಾರೆ. ನಾವ್ ಮಾಡಿಲ್ವಾ ಅಂತ ಬಡ್ಕೊಂತಾರೆ. ಏನ್ ಮಾಡಿರೋದು, ನೀವು ನಿಜವಾಗ್ಲೂ ಅವ್ರು ಕೇಳಿದ್ದನ್ನ ಮಾಡಿ ಕೊಟ್ಟು ಅವ್ರು ತಿಂದ್ರೆ ಅದು ಸತ್ಯ. ನಿಮ್ಗೆ ಒಳಗಡೆ ಆ ಶಕ್ತಿ ಇದೆ, ಆ ಪ್ರೀತಿ ಇದೆ, ಆ ಭಾವ ಇದೆ, ಅದು ತಾಯ್ತನ. ನಾನು ಇವತ್ತವರೆಗೂ ನಿಜ ಹೇಳ್ತೀನಿ, ಇಷ್ಟು ಕೆಲ್ಸಗಳ ಮಧ್ಯೆನೂ ನನ್ನ ಮಕ್ಕಳಾಗ್ಲಿ, ನನ್ನ ಅಮ್ಮ ಆಗ್ಲಿ, ನನ್ನ ಯಜಮಾನ್ರಾಗ್ಲಿ ಏನಾದ್ರೂ ಕೇಳಿದ್ರೆ ನಾಳೆ ಬೆಳಗ್ಗೆ ಅದಾಗಿರ್ಬೇಕು.
ಒಂದ್ ದಿವಸ ಲೇಟ್ ಆದ್ರೆ ನಾನು ನೆಕ್ಸ್ಟ್ ಡೇ ಅದು ಮಾಡ್ಕೊಡ್ತೀನಿ ಅಂದ ಮೇಲೆ ಮಾತು ತಪ್ಪಲ್ಲ ನನ್ಗೆ ಗೊತ್ತು. ಒಂದು ದಿನಾನು ನಾನು ಮಾತು ತಪ್ಪಲ್ಲ, ಅದೇನಾದ್ರೂ ಆಗಿರ್ಲಿ. ನನಗೆ ಇದೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಆ ತರ ನಾನು ಬದುಕಿರೋದ್ರಿಂದಾನೇ ನಾನು ಇದೆಲ್ಲವನ್ನ ಬೇರೆಯವ್ರು ಮಾತಾಡೋದು, ಬೇರೆಯವ್ರ ಪ್ರೀತಿ ಮಾಡೋದು ಅದೆಷ್ಟವರೆಗೂ ಅನ್ನೋದು ಗೊತ್ತಾಗ್ಬಿಡುತ್ತೆ. ನನ್ ಮಗಳು ಹೇಳ್ತಾಳೆ, ಅಮ್ಮ ಟೊಮಾಟೊ ಬಾತ್ ಮಾಡು, ಅದ್ರಲ್ಲಿ ಏನೋ ಹಾಕಿರ್ಬಾರ್ದು, ನೀನು ಏನೋ ತಿನ್ನಕ್ ಸಿಕ್ಕಬಾರ್ದು, ಬಟಾಣಿ ಹಾಕ್ಬಾರ್ದು, ಇನ್ನೊಂದ್ ತರಕಾರಿ ಹಾಕ್ಬಾರ್ದು, ಟೊಮಾಟೋನ ಸಿಕ್ಬಾರ್ದಮ್ಮ, ಹಂಗೆ ಪ್ಲೈನ್ ಟೊಮಾಟೊ ಬಾತ್ ಬೇಕು ಅಂತ. ನಮ್ಮನೆಯವ್ರಿಗೆ ಬಟಾಣಿ ಹಾಕಿರ್ಬೇಕು. ಸೊ ನಮ್ಮನೆಯವ್ರಿಗೆ ಬಟಾಣಿ ಹಾಕೋದು ಒಂದ್ ದಿವಸ ಮಾಡ್ತೀನಿ, ಬಟಾಣಿ ಹಾಕದೆ ಒಂದ್ ದಿವಸ ಮಾಡ್ತೀನಿ ಟೊಮಾಟೊ. ಅವಾಗ ಹೇಳಿರ್ತೀನಿ, ಪುಟ್ಟ ನೋಡಿ ಇದು ಡ್ಯಾಡಿಗೆ ಇಷ್ಟ, ನೀನು ತಿನ್ಬೇಕು, ಡ್ಯಾಡಿಗೆ ಇಷ್ಟ ಅಂತಾನೆ ನೀನ್ ತಿನ್ಬೇಕು, ಇಷ್ಟ ಇಲ್ಲ ಅಂತ ತಿನ್ಬಾರ್ದು, ನಿನಗೆ ಇಷ್ಟ ಆಗಿದ್ದನ್ನ ನಾನು ನೆಕ್ಸ್ಟ್ ಡೇ ಮಾಡ್ಕೊಡ್ತೀನಿ, ಅವಾಗ ಅದನ್ನ ಡ್ಯಾಡಿ ತಿಂತಾರೆ. ಇದು ಬಾಂಡಿಂಗ್ ಅಂತಂದ್ರೆ. ನನಗೆ ಇಷ್ಟ ಇಲ್ದಿರೋದು ನನ್ನ ಮಗಳಿಗೆ ಇಷ್ಟ, ನನ್ನ ಮಗಳಿಗೆ ಇಷ್ಟ ಇರೋದು ನನಗಿಷ್ಟ, ಸರಿ ಹೊಂದ್ಕೊಂಡು ತಿನ್ನಬೇಕು. ಅಪ್ಪಾಗಿ ಇಷ್ಟ ಅಂತ ನೀನ್ ತಿನ್ನು, ನಿನ್ಗೆ ಇಷ್ಟ ಅಂತ ನಾನ್ ತಿನ್ನು. ಸೊ ಇದನ್ನ ನಾನು ಕಲ್ಸ್ಕೊಡ್ತೀನಿ ಪ್ರತಿಯೊಂದು ಅಷ್ಟೇ. ನನ್ನ ಮಗನಿಗೆ ಏನದು ಬೇಳೆ ಸಾರು ಅಂದ್ರೆ ತುಂಬಾ ಇಷ್ಟ, ನನ್ನ ಮಗಳಿಗೆ ಬಸ್ಸಾರು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಹೇಳ್ತೀನಿ, ನೋಡು ಅಣ್ಣನ್ಗೆ ಬಸ್ಸಾರು ಅಂತಂದ್ರೆ ಇಷ್ಟ ಇಲ್ಲ, ಆದ್ರೆ ನಿನ್ಗೆ ಬಸ್ಸಾರು ಅಂದ್ರೆ ಇಷ್ಟ. ಬಸ್ಸಾರು ಮಾಡಿದ ದಿವಸ ಅಣ್ಣನ್ಗೆ ಹೇಳ್ತೀನಿ, ನೋಡು ತಂಗಿಗೆ ಇಷ್ಟ, ಇದು ತುಂಬಾ ಇಷ್ಟ, ನೀನ್ 3 ಹೊತ್ತು ತಿನ್ಬೇಡ, 2 ಹೊತ್ತು ತಿನ್ನು ಬಸ್ಸಾರಲ್ಲಿ, ಒಂದು ಸ್ಕಿಪ್ ಮಾಡು. ಅವಾಗ ನಿನ್ ತಂಗಿನ ನೀನ್ ಎಷ್ಟು ಇಷ್ಟ ಪಡ್ತೀಯ ಅಂತ ನಿನಗ್ ಗೊತ್ತಾಗುತ್ತೆ. ಆಕೆಗೆ ಇಷ್ಟ ಅಂದಿದ್ದನ್ನ ನೀನ್ ತಿಂದಾಗ್ಲೇ ನನ್ಗೆ ಇದು ಇಷ್ಟ ಇಲ್ಲ ಅಂತ ಪಕ್ಕಕ್ಕೆ ತಳ್ಳೋದ್ರಿಂದ ನೀನ್ ಆಕೆನ ಇಷ್ಟ ಪಟ್ಟಂಗ ಆಗಲ್ಲ. ನೀವಿಬ್ರು ಒಂದೇ ತಾಯಿ ಮಕ್ಕಳು. ಇದು ನಾನು ಇವತ್ತಿಂದ ನೀವು ಹಂಗೆ ಬೆಳೆಸ್ಕೊಂಡು ಹೋದ್ರೆ ನಾಳೆ ಬೆಳಿಗ್ಗೆ ಒಂದ್ ದೊಡ್ಡ ಲಿಸ್ಟ್ ಕೊಡ್ತೀರಾ, ನಂಗೆ ಅದಿಷ್ಟ ಇಲ್ಲ, ನಂಗೆ ಇದಿಷ್ಟ ಇಲ್ಲ ಅಂತ. ನಾನು ಇಲ್ದಿದ್ದಾಗ ನೀವೇನ್ ಮಾಡ್ತೀರಾ? ಸೊ ಒಬ್ಬರಿಗೊಬ್ರು ಹೆಂಗಿರ್ಬೇಕು, ರಾಖಿ ಕಟ್ಬಿಟ್ರೆ ನೀವು ಅಣ್ಣ ತಂಗಿ ಆಗಲ್ಲ, ಕರೆದು ಕುಂಕುಮ ಕೊಟ್ಬಿಟ್ರೆ ಅಣ್ಣ ತಂಗಿ ಆಗೋದಿಲ್ಲ. ಆ ಬಾಂಡಿಂಗ್ ಅನ್ನೋದು, ಆ ಪ್ರೀತಿ ಅನ್ನೋದು, ಆ ಅಫೆಕ್ಷನ್ ಅನ್ನೋದು ನಿಮ್ ಒಳಗಡೆ ಇರ್ಬೇಕು. ನೀವ್ ಏನ್ ಮಾಡ್ತಿದ್ದೀರಾ, ಯಾರ್ಗ್ ಏನ್ ಇಷ್ಟ ಫಸ್ಟ್ ಅದ ತಿಳ್ಕೊಳ್ಳಿ, ಅದನ್ನ ನೀವು ಸೇವಿಸಿ. ಯಾರ್ಗ್ ಏನ್ ಇಷ್ಟ ಇಲ್ಲ ಆ ಕೆಲಸ ನೀವು ಮಾಡ್ಬಾರ್ದು. ಅದು ನಿಜವಾದ ಪ್ರೀತಿ. ನಾವು ಸುಮ್ಮನೆ ಹೇಳೋದಲ್ಲ, ಹಂಗ ನಡ್ಕೊಬೇಕು ನಾವು. ಅವ್ರಿಗೆ ಇಷ್ಟ ಇಲ್ದೇ ಇರೋದನ್ನ ನಾವು ಮಾಡಬಾರ್ದು. ಅದು ಪ್ರೀತಿ ಅಂತಂದ್ರೆ.